Hi everyone, welcome to Ubility Dairies. I am Deepak here. ನಮ್ಮ ಪ್ರೋಗ್ರಾಮ್ನಲ್ಲಿರೋ ಸ್ಪೆಷಲ್ ಗೆಸ್ಟ್ ಯಾರಂತ ಹೇಳಿದರೆ ಇವ್ರ ಹೆಸರು ಅಭಿಷೇಕ್ ಅಂತ. ಇವ್ರದ್ದು ಫರ್ನಿಚರ್ ಶಾಪ್ ಇದೆ. ಹೆಸರು ಬಂದುಬಿಟ್ಟು ವುಡ್ ಕ್ರಾಫ್ಟ್ ಅಂತ. ಅದು ಪಿ ಬಿ ರೋಡ್ ನಿಯರ್ ಲೊಕೇಟ್ ಆಗಿದೆ. ಸುಮಾರು 20 ವರ್ಷದಿಂದ ಈ ಫರ್ನಿಚರ್ ಶಾಪನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇವ್ರನ್ನ ಹಾರ್ಟ್ಲಿ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ವೆಲ್ಕಮ್ ಸರ್. ನಿಮ್ಮ ಲೈಫ್ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಷನ್ ಹೇಳೋದಾದ್ರೆ ನನ್ನ ಹೆಸರು ಅಭಿಷೇಕ್ ಆ್ಯಂಡ್ ಐ ಕರೆಂಟ್ಲಿ ರನ್ನಿಂಗ್ ಮೈ ಓನ್ ಬಿಸ್ನೆಸ್ ಆ್ಯಂಡ್ ಐ ಆಮ್ ಗ್ರ್ಯಾಜುಯೇಟೆಡ್ ಪರ್ಸನ್. ಸರ್, ಈ ಬಿಸ್ನೆಸ್ನ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಸರ್? ಸೊ ಈ ಬಿಸ್ನೆಸ್ ಬಂದುಬಿಟ್ಟು ಬೇಸಿಕ್ಲಿ ನಾನು ಸ್ಟಾರ್ಟ್ ಮಾಡಿಲ್ಲ. ಸೊ ನಮ್ಮ ಫಾದರ್ ಸ್ಟಾರ್ಟ್ ಮಾಡಿದ್ದು. ಸೊ ಅವರು ಸಿಂಗಲ್ ಪರ್ಸನಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಸೊ ನಾನಿವಾಗ ಈ ಬಿಸ್ನೆಸ್ನ ಒಂದು ಸ್ವಲ್ಪ ಅಪ್ಗ್ರೌಂಡಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ವರ್ಷ ಆಯಿತು ಸರ್? ಸೊ ಬೇಸಿಕಲಿ 20 ಇಯರ್ಸ್ ಆಗಿದೆ. ಸೊ ನಮ್ಮ ಫಾದರು ಅವರು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ನ. ಸೊ ನನಗೆ ನಡ್ಸ್ಕೊಂಡು ಹೋಗಿ ಬರ್ತಾ ಇವಾಗ 20 ಇಯರ್ಸ್ ಆಗಿದೆ ಬೇಸಿಕಲಿ. ಸೊ ಇಟ್ ಈಸ್ ಗೋಯಿಂಗ್ ಗುಡ್. ಸರ್, ನೀವು ಇದೇ ಬಿಸ್ನೆಸ್ನ ಯಾಕೆ ಚೂಸ್ ಮಾಡಿದ್ದೀರಿ? ಸೊ ಇದು ನಮ್ಮ ಫಾದರಿಗೆ ನಾನೇ ಕೇಳಿದ್ದೆ ಕ್ವಶನ್ಸು. ಸೊ ನಮ್ಮ ಫಾದರಿಗೆ ನಾನು ಕೇಳಿದ್ದೆ ಒಂದು ಸಲ, ಯಾಕೆ ಪಾಪ ಈ ಕ್ವಶನ್ ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿದ್ದೆ ಅಂತ ಕೇಳಿದಾಗ ನಮ್ಮ ಅಪ್ಪ ಹೇಳಿದ್ದು, ಸೊ ಅವರು ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರು. ಸೊ ಆವಾಗ ಅವರಿಗೆ ಆ ಒಂದು ಸ್ಕಿಲ್ಲು ಬಂತು ಈ ಬಿಸ್ನೆಸ್ ಬಗ್ಗೆ. ಸೊ ಆವಾಗ ಅವರು ಯೋಚನೆ ಮಾಡಿದ್ರು, ನಾನೇ ಯಾಕೆ ಸ್ವಂತವಾಗಿ ಬಿಸ್ನೆಸ್ನ ಮಾಡಬಾರ್ದು, ಯಾಕೆ ನಾನು ನನ್ನ ಫ್ಯಾಮಿಲಿನ, ನನ್ನ ವರ್ಕ್ನ, ನನ್ನ ಕೆಲಸನ ನಾನು ಮುನ್ನಡೆಸಬಾರ್ದು ಅಂತಂದೇಳಿ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಸರ್, ಅದೇ ಸರ್, ಇದೇ ಲೊಕೇಶನ್ನಲ್ಲೇ ಯಾಕೆ ಸ್ಟಾರ್ಟ್ ಮಾಡಬೇಕಂತ ನಿಮ್ಗೆ ಅನಿಸ್ತು ಸರ್? ನಿಮ್ಮ ಫಾದರಿಗೆ ಅನಿಸ್ತು ನಿಮಗೆ? ಓಕೆ, ನಮ್ಮ ಫಾದರಿಗೆ ಯಾಕೆ ಇದೇ ಲೊಕೇಶನಲ್ಲಿ ಮಾಡಬೇಕು ಅಂತ ಅನಿಸ್ತು ಅಂದರೆ, ಸೊ ಈ ಲೊಕೇಶನಲ್ಲಿ ಬಂದುಬಿಟ್ಟು ಪಬ್ಲಿಕ್ ಜಾಸ್ತಿ ಇದ್ದಾರೆ, ಮತ್ತು ಮೇನ್ ಸಿಟಿ ಆಗಿರುತ್ತೆ. ಸೊ ಜಾಸ್ತಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಎಂಕ್ವೈರಿ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಇಷ್ಟ ಆದರೆ ಆರ್ಡ್ರ್ ಕೊಡ್ತಾರೆ, ಸೊ ಪರ್ಚೇಸಿಂಗ್ ಮಾಡ್ತಾರೆ. ಸೊ ಕಸ್ಟಮರ್ ಜಾಸ್ತಿ ಇರೋ ಕಾರಣ ನಮ್ಮ ಫಾದರ್ ಇದನ್ನೇ ಬಿಸ್ನೆಸ್ನ ಈ ಲೊಕೇಶನ್ನೇ ಆಯ್ಕೆ ಮಾಡ್ತಾರೆ. ಬಿಸ್ನೆಸ್ ಲಾಸ್ನಲ್ಲಿದ್ದಾಗ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಮತ್ತು ಸ್ಟ್ರಾಟಜೀಸ್ನ ಹೇಗೆ ಅಡಾಪ್ಟ್ ಮಾಡ್ತೀರಾ ಸರ್? ಸೊ ಬಿಸ್ನೆಸ್ಸಲ್ಲಿ ಲಾಸ್ ಇದ್ದೇ ಇರುತ್ತೆ. ಸೊ ಆವಾಗ ನಾವು ಏನು ಮಾಡ್ತೀವಿ, ಬಿಸ್ನೆಸ್ ಅಂದ ತಕ್ಷಣ ರಿಸ್ಕ್ ಇರುತ್ತೆ, ಸೊ ಲಾಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಬಿಸ್ನೆಸ್ನ ಹೇಗೆ ನಡೆಸ್ತೀವಿ ಅಂತಂದರೆ, ಸೊ ಕಸ್ಟಮರ್ಸಿಗೆ ನಾವು ಆಫರ್ಸ್ನ ಕೊಡ್ತೀವಿ. ಸೊ ಸೆಕೆಂಡ್ ಬಂದುಬಿಟ್ಟು ಅವರ ಆದಷ್ಟು ಮಾರ್ಜಿನ್ ಕಾಸ್ಟಲ್ಲಿ ಕಮ್ಮಿ ಮಾಡ್ತೀವಿ, ಯಾಕೆಂದರೆ ಸ್ವಲ್ಪ ಬಿಸ್ನೆಸ್ ಒಂದು ಸ್ವಲ್ಪ ಮೀಡಿಯಮಲ್ಲಿ ಗ್ರೋತ್ ಆಗಲಿ ಅಂತ ಒಂದು ಕಾರಣಕ್ಕೋಸ್ಕರ ಸ್ಟ್ರಾಟಜಿಸ್ಗಳು. ಸೊ ನೆಕ್ಸ್ಟು ಈ ಸಿಚುವೇಶನ್ ಅಂತಂದರೆ, ಸೊ ಸಿಚುವೇಶನ್ ಕೂಡ ಇರುತ್ತೆ, ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ಸೊ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಬಿಸ್ನೆಸ್ ಪ್ರಾಬ್ಲಮ್ ಇರುತ್ತೆ. ಸೊ ಇದರ ಬಗ್ಗೆ ನಾವು ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಸೊ ಆದಷ್ಟು ಆಫರ್ಸು, ಸೊ ಪ್ರಮೋಷನ್ ಮಾಡೋದು, ಸೋಷಿಯಲ್ ಮೀಡಿಯಾ ಆಗಲಿ, ಸೊ ಆ ಥರ ಎಲ್ಲ ಪ್ರಮೋಟ್ ಮಾಡ್ತಿರ್ತೀವಿ. ಕಾಸ್ಟ್ ಕೂಡ ಆಲ್ಮೋಸ್ಟ್ ಆಲ್ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸರ್, ನಿಮ್ಮ ವರ್ಕ್ ಲೈಫು ಮತ್ತು ಪರ್ಸ್ನಲ್ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ವರ್ಕ್ ಲೈಫು ಮತ್ತು ಪರ್ಸ್ನಲ್ ಲೈಫ್ನ ಹೇಗೆ ಬರುತ್ತೆ? ಸೊ ಬೇಸಿಕಲಿ ಬಂದುಬಿಟ್ಟು ಫ್ಯಾಮಿಲಿಗೂ ಟೈಮ್ ಕೊಡಬೇಕಾಗುತ್ತೆ ಬಿಸ್ನೆಸ್ ಅಂತ. ಸೊ ಬಿಸ್ನೆಸ್ಗೂ ನಾನು ಟೈಮ್ ಕೊಡ್ತೀನಿ, ಫ್ಯಾಮಿಲಿಗೂ ಟೈಮ್ ಕೊಡ್ತೀನಿ. ಸೊ ನನ್ನ ರೆಗ್ಯುಲರ್ ಬಿಸ್ನೆಸ್ ಏನಿರುತ್ತೋ ಅದಕ್ಕೆ ನಾನು ಟೈಮ್ ಕೊಟ್ಟೇ ಕೊಡ್ತೀನಿ. ಸೊ ನನ್ನ ಫ್ಯಾಮಿಲಿ ಅಂತ ಬಂದಾಗ, ಸೊ ನಾನು ಏನು ವರ್ಕ್ ಟೈಮ್ ಮುಗೀತು ಆವಾಗ ನಾನು ಫ್ಯಾಮಿಲಿ ಟೈಮ್ಸ್ ಕೊಡ್ತೀನಿ. ಆಮೇಲೆ ವೀಕೆಂಡಲ್ಲಿ ಒಂದು ವೆಕೇಷನಿಗೆ ಹೋಗ್ತೀವಿ. ಸೊ ಆಮೇಲೆ ಸೀಸನ್ಸ್ ಅಂತ ಬಂದಾಗ ಹೊರಗಡೆ ಟ್ರಿಪ್ಪು, ಆಮೇಲೆ ಎಲ್ಲರ ಶಾಪಿಂಗಿಗೂ ಎಲ್ಲಿಗೋ ಅಂತಂದರೆ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಹಂಗೇನಿಲ್ಲ. ಸೊ ಐ ಆಮ್ ಹ್ಯಾಪಿ. ಇಂಪೋರ್ಟ್ ಮಾಡ್ಕೊಂಡು ಸೆಲ್ ಮಾಡ್ತೀರಾ ಅಥವಾ ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಯಾ? ಸೊ ನಾವು ಬೇಸಿಕಲಿ ಈಗ ಏನು ಐಟಮ್ಸ್ ಇದ್ದಾವೋ, ಸೊ ಕೆಲವೊಂದು ಸಲ ನಾವು ಇಂಪೋರ್ಟ್ ಕೂಡ ಮಾಡ್ಕೊತೀವಿ. ಸೊ ಸಮ್ವೇರ್ ಮುಂಬೈ, ಕಲ್ಕತ್ತಾ ಆಗಿರ್ಬೋದು, ಅಸ್ಸಾಮಿಂದ ಆಗಿರ್ಬೋದು, ಸೊ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಸೊ ಕೆಲವೊಂದು ಟೈಮ್ ನಾವು ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತೀವಿ. ನಮ್ಮದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ, ಸೊ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ಸೊ ನಾವು ಬಲ್ಕಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಹಂಗೇನಿಲ್ಲ, ಮಾಡ್ತೀವಿ. ಸರ್, ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂತ ಹೇಳಿದ್ರು. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಅದು ಯಾವ ಪ್ಲೇಸಲ್ಲಿ ಇರುತ್ತೆ? ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದುಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ಸೊ ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ಸೊ ಅಲ್ಲಿ ಅಕ್ರಾಸ್ ಬಂದುಬಿಟ್ಟು 150 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ರಾ ಮೆಟೀರಿಯಲ್ಸ್ ಎಲ್ಲನೂ ಪ್ರೊವೈಡ್ ಮಾಡ್ತೀವಿ. ಸೊ ಅವರು ವರ್ಕ್ ಮಾಡ್ತಾರೆ. ಸೊ ಅವರಿಗೆಲ್ಲ ಬೇಸಿಕ್ ಫೆಸಿಲಿಟೀಸ್ ಕೂಡ ಕೊಡ್ತೀವಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರಾ ಮೆಟೀರಿಯಲ್ಸ್ ಎಲ್ಲಿಂದ ಸಪ್ಲೈ ಆಗುತ್ತೆ ಸರ್? ಸೊ ಬೇಸಿಕಲಿ ರಾ ಮೆಟೀರಿಯಲ್ಸ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ಗೆ ಬರೋದು
ಸೊ ದಾಂಡೇಲಿಯಿಂದ ಬರುತ್ತೆ, ಸೊ ಅಸ್ಸಾಮಿಂದ ಬರುತ್ತೆ, ಮಹಾರಾಷ್ಟ್ರ, ಗುಜರಾತಿಂದ ಬರುತ್ತೆ. ಸೊ ಅಲ್ಲಿಂದ ನಾವು ರಾ ಮೆಟೀರಿಯಲ್ಸ್ ತಗೊಂಡು ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಬಲ್ಕಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಸೊ ರಾ ಮೆಟೀರಿಯಲ್ಸ್ನ ಅಲ್ಲಿಂದನೇ ಬರುತ್ತೆ. ಪ್ರೆಸೆಂಟ್ಲಿ ನಿಮ್ಮ ಬಿಸ್ನೆಸ್ದು ಎಷ್ಟು ಶಾಪ್ ಇದೆ ಸರ್? ನಿಮ್ಮ ಶಾಪ್ಸಲ್ಲಿ ಸೊ ಬೇಸಿಕಲಿ ದಾವಣಗೆರೆಯಲ್ಲಿ 3 ಶಾಪ್ಸ್ ಇದ್ದಾವೆ, ಸೊ ಹರಿಹರದಲ್ಲಿ 2 ಶಾಪ್ಸ್ ಇದ್ದಾವೆ. ಸೊ ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಲೊಕೇಶನ್ ಸಿಕ್ಕಿದಾಗ ಎಕ್ಸ್ಟೆಂಡ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಎಂಪ್ಲಾಜ್ ಮಾಡೋಣ ಬಿಸ್ನೆಸ್ನ ಅಂತಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಲೊಕೇಶನ್ ಸಿಕ್ಕ ಮೇಲೆ ಸೊ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಕಂಟಿನ್ಯೂ. ನಿಮ್ಮ ಬಿಸ್ನೆಸ್ಸಲ್ಲಿ ಜಾಸ್ತಿ ಸೇಲ್ ಆಗೋ ಪ್ರಾಡಕ್ಟ್ ಯಾವುದು ಸರ್? ಸೊ ಬೇಸಿಕಲಿ ಮಾರ್ಕೆಟಲ್ಲಿ ಯಾವುದು ಡಿಮ್ಯಾಂಡ್ ಇರುತ್ತೋ ಅದು ಸೇಲ್ ಆಗುತ್ತೆ. ಸೊ ನಮ್ಮದರಲ್ಲಿ ಬಂದುಬಿಟ್ಟು ನಮ್ಮ ಬಿಸ್ನೆಸ್ಸಲ್ಲಿ ಸೊ ಫಸ್ಟ್ ಬಂದುಬಿಟ್ಟು ಸೋಫಾ ಸೆಟ್ಸ್ಗಳು, ಆಮೇಲೆ ಸಿಂಗಲ್ ಕಾಟು, ಡಬಲ್ ಕಾಟು, ಆಮೇಲೆ ಡೈನಿಂಗ್ ಸೆಟ್ಸು ಇವೆಲ್ಲ ಸೇಲ್ ಆಗ್ತದೆ. ಸೊ ಕಸ್ಟಮರ್ ಯಾವ ಥರ ನಮಗೆ ಪ್ಯಾಟರ್ನ್ ಹೇಳ್ತಾರೋ ಸೊ ಆ ಥರ ನಾವು ಕಸ್ಟಮೈಸ್ ಸೋಫಾ ಸೆಟ್ನ ಮಾಡ್ಕೊಡ್ತೀವಿ. ಸೊ ಆ ಥರ ನಾವು ಸೇಲ್ಸ್ ಮಾಡ್ತೀವಿ. ಸೊ ಇವು ಜಾಸ್ತಿ ಮೂವೇಬಲ್ ಪ್ರಾಡಕ್ಟ್ಸ್ ಆಗಿದ್ದಾವೆ ನಮ್ಮದಲ್ಲಿ. ಸರ್, ನೀವು ಸ್ಟಾರ್ಟಪ್ ಮಾಡೋರಿಗೆ ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಸೊ ಸ್ಟಾರ್ಟಪ್ ಮಾಡೋರಿಗೆ, ಬಿಸ್ನೆಸ್ ಸ್ಟಾರ್ಟಪ್ ಮಾಡೋರಿಗೆ ನಾವು ಅಡ್ವೈಸ್ ಏನು ಕೊಡ್ತೀವಿ ಅಂತಂದರೆ, ಸೊ ಬಿಸ್ನೆಸ್ ಮಾಡುವಾಗ ಸೊ ಯಾವತ್ತೂ ಕೂಡ ಅರ್ಲಿಯಲ್ಲಿ ನಾವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಸೆಕೆಂಡ್ಲಿ ಬಂದುಬಿಟ್ಟು ಪೇಷನ್ಸ್ ಅನ್ನೋದು ಇರಬೇಕಾಗುತ್ತೆ, ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಸೊ ಕಸ್ಟಮರ್ ಜೊತೆಗೆ ಗುಡ್ ರಿಲೇಷನ್ಶಿಪ್ನ ಇರಬೇಕಾಗುತ್ತೆ. ಸೊ ಇವೆಲ್ಲ ಇದ್ದಾಗ ಸೊ ಬಿಸ್ನೆಸ್ ಒಂದು ಸ್ಮೂತಿಯಾಗಿ ರನ್ ಆಗೋಕ್ಕೆ ಸಾಧ್ಯ. ಸೊ ಅಷ್ಟೇ ಅಲ್ಲದೆ ಬಿಸ್ನೆಸ್ ಅಂದ ತಕ್ಷಣ ಒಂದು ಪ್ರಾಫಿಟು ಕೂಡ ಇರುತ್ತೆ, ಲಾಸು ಕೂಡ ಇರುತ್ತೆ. ಹಂಗಂತಂದು ಹೇಳಿ ಬಿಸ್ನೆಸ್ನ ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡಬೇಕು. ಸೊ ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ನಮಗೋಸ್ಕರ ಟೈಮ್ ಕೊಟ್ಟು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.